ಹಾಯ್ ಹಲೋ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಈ ಮನೆಯಲ್ಲಿನ ಮಂಡಕ್ಕಿ ಮುರುಮುರಿ ಅಂತಾರಲ್ಲ, ಅದನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ನಾವು ನೋಡೋಣ. ನಾನಿಲ್ಲಿ ಫಸ್ಟು ಒಂದು ಅರ್ಧ ಕಪ್ ರೇಷನ್ ಅಕ್ಕಿ ಹಾಗೂ ಒಂದು ಅರ್ಧ ಕಪ್ ಜೀರಾ ರೈಸ್ನ ತಗೊಂಡಿದ್ದೀನಿ. ನೋಡೋಣ ಮನೆಯಲ್ಲಿ ಮಂಡಕ್ಕಿ ಮಾಡಬಹುದಾ ಇಲ್ವಾ ಅನ್ನೋದನ್ನು. ಇದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾಯಿದೆ. ಮನೆಯಲ್ಲಿನೇ ನಾವು ಮಂಡಕ್ಕಿ ಮಾಡ್ಕೋಬೋದು ಅನ್ನೋದು. ನೋಡೋಣ ಮಾಡೋಕ್ಕೆ ಬರುತ್ತಾ ಇಲ್ವಾ ಅಂತ. ನಾನಿಲ್ಲಿ ಫಸ್ಟು ಈ ಅಕ್ಕಿನ ಚೆನ್ನಾಗಿ ತೊಳ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಿ ಕಲಸಿ ಒಂದು 10-15 ನಿಮಿಷ ಇಡ್ತಾಯಿದ್ದೀನಿ. ಸ್ವಲ್ಪ ಉಪ್ಪು ಹಾಕಿ ಒಂದು 10-15 ನಿಮಿಷ ರೆಸ್ಟ್ ಆಗೋಕ್ಕೆ ಬಿಡ್ತಾಯಿದ್ದೀನಿ. ಒಂದು 10-15 ನಿಮಿಷ ಆದಮೇಲೆ ನೋಡಿ, ಇದು ಸ್ವಲ್ಪ ಡ್ರೈ ಆಗೋ ಹಾಗೆ ಕಾಣಿಸ್ತಾ ಇದೆ. ಸ್ವಲ್ಪ ಹಸಿ ಇದೆ ಅಕ್ಕಿ. ಇದನ್ನು ಬಿಸಿಲಿಗೆ ಒಣಗಿಸ್ಬೇಕು, ಇಲ್ಲಾಂದರೆ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ನಾನು ಒಂದು ತವಾದಲ್ಲಿ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊತೀನಿ. ಒಂದು ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಸ್ವಲ್ಪ ರೋಸ್ಟ್ ಥರ ಮಾಡ್ಕೋಬೇಕು. ಫುಲ್ ಫ್ಲೇಮ್ ಇಡಬೇಡಿ, ಇಲ್ಲಾಂದರೆ ಸುಟ್ಟೋಗುತ್ತೆ. ನಾನು ಕಡಿಮೆ ಫ್ಲೇಮಲ್ಲಿ ಸ್ವಲ್ಪ ತಿರುಗಿಸಿ ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ. ನೀವು ಬಿಸಿಲಿನಲ್ಲಿ ಇಡ್ಬೋದು. ನೀವು ನನ್ನ ಚಾನಲ್ಗೆ ಮೊದಲ ಸರಿ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ. ನೋಡಿ, ಅದೇ ರೀತಿ ನಾನು ಇಲ್ಲಿ 2 ಅಕ್ಕಿನ ಬಿಸಿ ಮಾಡ್ಕೊಂಡಿದ್ದೀನಿ. ನೋಡೋಣ ಇದು ಆಗುತ್ತೋ, ಮನೆಯಲ್ಲಿ ಮಂಡಕ್ಕಿ ಮಾಡೋದು ಆಗುತ್ತೋ ಇಲ್ಲೋ ಅನ್ನೋದನ್ನು ನೋಡೋಣ ನಾವು ಈ ವಿಡಿಯೋದಲ್ಲಿ. ಹಾಗೆ ನಾನು ಇಲ್ಲಿ ಜೀರಾ ರೈಸ್ ಅಕ್ಕಿನೂ ಕೂಡ ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಬಿಸಿಲಿಲ್ಲ, ಅದಕ್ಕೆ ನಾನು ತವಾದಲ್ಲಿ ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ. ಪ್ಲೀಸ್ ನಮ್ಮ ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ. ನಾನು ಇಲ್ಲಿ ಕಡಿಮೆ ಉರಿಯಲ್ಲಿ ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಸ್ವಲ್ಪ ರೋಸ್ಟ್ ಆಗಿದೆ. ನಿಮ್ಮ ಕಡೆ ಬಿಸಿಲಿದ್ರೆ ಸ್ವಲ್ಪ ಹೊತ್ತು ನೀವು ಬಿಸಿಲಿಗೆ ಕೂಡ ಇಡಬಹುದು. ಓಕೆ, ಇದು ಸ್ವಲ್ಪ ಬಿಸಿ ಆಗಿದೆ, ಸೌಂಡ್ ಕೇಳಿಸ್ತಾ ಇದೆ. ಓಕೆ, ನಾನಿಲ್ಲಿ ನೆಕ್ಸ್ಟು ಈ ಪುಡಿ ಉಪ್ಪನ್ನು ತವಾದಲ್ಲಿ ಬಿಸಿ ಮಾಡ್ಕೊತಾ ಇದ್ದೀನಿ. ಮನೆಯಲ್ಲಿ ಸಿಗುತ್ತಲ್ಲ ಪುಡಿ ಉಪ್ಪು, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಉಪ್ಪನ್ನು ಬಿಸಿ ಮಾಡ್ಕೋಬೇಕು. ಉಪ್ಪು ಚೆನ್ನಾಗಿ ಬಿಸಿ ಆದಮೇಲೆ ನಾನಿಲ್ಲಿ ಫಸ್ಟು ಈ ರೇಷನ್ ಅಕ್ಕಿನ ಹಾಕ್ತಾ ಇದ್ದೀನಿ. ನೋಡೋಣ ಈ ರೇಷನ್ ಅಕ್ಕಿಯಿಂದ ಆಗುತ್ತೋ ಇಲ್ವೋ ಅನ್ನೋದನ್ನು. ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಕೊಡೋದನ್ನು ಮರಿಬೇಡಿ. ವಿಡಿಯೋಗೆ ಲೈಕ್ ಕೊಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಓಕೆ, ನಾನಿಲ್ಲಿ ಹಾಕಿ ಲೋ ಫ್ಲೇಮಲ್ಲಿ ಇಡಬೇಕು, ಇಲ್ಲಾಂದರೆ ಫುಲ್ ಫ್ಲೇಮ್ ಇಟ್ಟರೆ ಸುಟ್ಟೋಗ್ಬಿಡುತ್ತೆ. ನಾನು ಮುಂದಿನ ವಿಡಿಯೋದಲ್ಲಿ ಬಾಯ್ಲ್ಡ್ ರೈಸ್ ಅಂತಾರಲ್ಲ, ಕೆಂಪುಗಿರುತ್ತಲ್ಲ, ಅದರಲ್ಲಿ ಯಾವ ರೀತಿ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ನೋಡಿ, ಹಾಗೆ ನಾನು ಲೋ ಫ್ಲೇಮಲ್ಲಿ ತಿರುಗಿಸ್ತಾ ಇದ್ದೀನಿ ಈ ರೇಷನ್ ಅಕ್ಕಿನ. ನೋಡೋಣ ಆಗುತ್ತೋ ಇಲ್ವೋ ಅನ್ನೋದನ್ನು. ನೋಡಿ, ರೇಷನ್ ಅಕ್ಕಿ ಕೆಂಪುಗೆ ಬಣ್ಣ ತಿರುಗ್ತಾ ಇದೆ. ಒಂದು ಸ್ವಲ್ಪನೂ ಕೂಡ ಮಂಡಕ್ಕಿ ಆಗಿಲ್ಲ. ಇದು ಫೇಲ್ ಆಯಿತು. ನಾವು ಇಲ್ಲಿ ನೆಕ್ಸ್ಟು ಈ ಮನೆಯಲ್ಲಿರುವ ಜೀರಾ ರೈಸನ್ನು ಟ್ರೈ ಮಾಡ್ತಾಯಿದ್ದೀನಿ. ನಾನು ಬೇರೆ ಉಪ್ಪನ್ನು ತಗೊಂಡು ಅದನ್ನು ಚೆನ್ನಾಗಿ ಬಿಸಿ ಮಾಡಿಕೊಂಡು ಇವಾಗ ಮನೆಯಲ್ಲಿರೋ ಜೀರಾ ರೈಸ್ನ ಹಾಕಿ ತಿರುಗಿಸ್ತಾ ಇದ್ದೀನಿ. ನೋಡೋಣ ಇದು ಕೂಡ ಆಗುತ್ತೋ ಇಲ್ವೋ ಅನ್ನೋದನ್ನು. ನೋಡಿ, ಇದು ಕೂಡ ಆಗಿಲ್ಲ. ಇದು ಎಲ್ಲದು ಫೇಕ್ ನ್ಯೂಸು. ಅದು ವಿಡಿಯೋನ ಸ್ಕಿಪ್ ಮಾಡಿ ಮಂಡಕ್ಕಿನ ಹಾಕಿ ಮನೆಯಲ್ಲೇ ಮಂಡಕ್ಕಿ ತಯಾರಿಕೆ ಮಾಡ್ಬೋದು ಅಂತ ಫೇಕ್ ವಿಡಿಯೋಸ್ ಅದು ಎಲ್ಲದು. ನಂಬೋದಕ್ಕೆ ಹೋಗಬೇಡಿ. ನಾನು ಟ್ರೈ ಮಾಡಿದೆ, ಎಲ್ಲ ಸುಟ್ಟು ಹೋಗಿದೆ. ಒಂದು ಸ್ವಲ್ಪನೂ ಕೂಡ ಒಂದು ಕೂಡ ಮಂಡಕ್ಕಿ ಆಗಿಲ್ಲ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಈ ಬಾಯ್ಲ್ಡ್ ರೈಸಲ್ಲಿ ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.